ಯಾವುದೇ ಉಪಾಧಿ ಮನ ಬುದ್ಧಿ ಚಿತ್ತ ಅನ್ನುವಂಥದ್ದು ಸ್ಥೂಲ ಶರೀರ ಈ ಸೂಕ್ಷ್ಮ ಶರೀರ ಇವುಗಳ ಕ್ರಿಯೆ ಕರ್ಮಗಳು ಏನೇ ನಡೆದರೂ ಕೂಡ ನಮ್ಮ ಸ್ವರೂಪ ಹೇಗಿದೆ ಅಂದ್ರೆ ನಿತ್ಯ ನಿರ್ವಿಕಾರಿಯಾದ ಆತ್ಮ. ಆತ್ಮ ನಿತ್ಯನೂ ಆದ, ಅದು ನಿರ್ವಿಕಾರ ಅಂದ್ರೆ ವಿಕಾರ ಆಗದೆ ಇರುವಂತದ್ದು ಆತ್ಮ. ಈ ನಿರ್ವಿಕಾರವಾಗಿರ್ತಕ್ಕಂತ ಆತ್ಮನಿಗೆ ಯಾವುದೇ ಆಕಾರಕ್ಕೆ ಅಂಟೋದಿಲ್ಲ ಅಂತ. ಸಾಮಾನ್ಯವಾಗಿ ಈಗ ನಾವೊಂದು ಮಣ್ಣಿನ ಗಡಿಗೆಯಲ್ಲಿ ಹಿಂದಿನ ಕಾಲದಲ್ಲಿ ಆ ಗಡಿಗೆಯಲ್ಲಿ ಕೆಲವು ಧಾನ್ಯಗಳನ್ನ ತುಂಬಿ ಇಡುತ್ತಿದ್ರು. ಕಾರಣ ಸಂಗ್ರಹ ಮಾಡೋದು ಮುಂದ ಬಳಕೆಗೆ ಅನುಕೂಲ ಆಗ್ಲತ್ತ. ಕೆಲವು ಕೊಡದಲ್ಲಿ ಹೆಸರು ಹಾಕ್ತಿದ್ರು, ಕೆಲವು ಕೊಡದಲ್ಲಿ ಕಡಲೆ, ಕೆಲವು ಕೊಡದಲ್ಲಿ ಅಲಸಂದಿ, ಹೀಗೆ ದವಸ ಧಾನ್ಯಗಳನ್ನ ತುಂಬಿ ಇಡುವಂತದ್ದು ಕೊಡ ಒಂದು ಉಪಾಧಿ. ಆದ್ರೆ ಈ ವರ್ಷ ಕಡಲೆ ತುಂಬಿದ ಕೊಡದಲ್ಲಿ 3 ತಿಂಗಳು ಬಿಟ್ಟು ಮತ್ತೆ ಹೆಸರನ್ನು ತುಂಬ್ತೀವಿ, ಅಥವಾ ಇನ್ನೊಂದು ಸಲ ನಾವು ಶೇಂಗಾವನ್ನು ಹಾಕ್ತಿವಿ. ಅದ್ರಲ್ಲಿ ಶೇಂಗಾ ಆದ್ರೂ ಹಾಕ್ರಿ, ಹೆಸರು ಕಾಳಾದ್ರೂ ಹಾಕ್ರಿ, ಕಡಲೆ ಕಾಳಾದ್ರೂ ಹಾಕ್ರಿ. ಆ ಕೊಡದಲ್ಲಿರುವಂತ ಬೈಲಿಗೆ ಏನದ, ಆ ಬೈಲಿಗೆ ಯಾವುದೇ ಅಂಟುವುದಿಲ್ಲ ಅಂತ. ಕಡಲೆ ಹತ್ತಿಲ್ಲ, ಹೆಸರು ಹತ್ತಿಲ್ಲ, ಯಾವುದು ಹತ್ತಿಲ್ಲ. ಅದರಂತೆ ಆ ಕೊಡದಲ್ಲಿ ಒಂದು ಸಲ ಮಜ್ಜಿಗೆ ಹಾಕ್ಬಹುದು, ಒಂದ್ಸಲ ಹಾಲು ಹಾಕ್ಬಹುದು, ಒಂದ್ಸಲ ಮೊಸರು ಹಾಕ್ಬಹುದು. ಆದ್ರೆ ಕೊಡದಲ್ಲಿ ಇರುವಂತ ನಿರ್ವಿಕಾರವಾಗಿರ್ತಕ್ಕಂತ ಬೈಲಿ ಏನದ, ಕೊಡಕ್ಕೆ ಆಕಾರ ಅದ. ನಮ್ಮ ಕೊಡದಲ್ಲಿರುವಂತ ಬೈಲಿಗೆ ಏನದ, ಅದು ನಿರಾಕಾರ ಅದ. ಆ ಕೊಡದಲ್ಲಿ ಹಾಕಿದಾಗ ಕೊಡದಲ್ಲಿ ನಾವು ನೋಡಿದಾಗ ಸ್ವಲ್ಪ ಹಾಲಿನ ವಾಸನೆ, ಸ್ವಲ್ಪ ಮಜ್ಜಿಗೆ ಹಾಕಿದ್ರೆ ಮಜ್ಜಿಗೆ ವಾಸನೆ, ತುಪ್ಪ ಹಾಕಿದ್ರೆ ತುಪ್ಪದ ವಾಸನೆ ಬರ್ತಾವ. ಯಾವ್ದೋ ಉಪಾಧಿಯಾದ ಕೊಡದಲ್ಲಿ. ಆದ್ರೆ ಬೈಲಿಗೆ ಏನದ ಅಂದ್ರೆ ತುಪ್ಪದ ವಾಸನೆ ಇಲ್ಲ, ಮಜ್ಜಿಗೆ ವಾಸನೆ ಇಲ್ಲ, ಮೊಸರಿನ ವಾಸನೆ ಇಲ್ಲ. ಯಾಕೆಂದ್ರೆ ಅದು ನಿರಾಕಾರ ಆದ ಬೈಲು, ಆಕಾರ ಕೊಡ ಅದ. ಆಕಾರಕ್ಕೆ ಇವು ಅಂಟುತ್ತವೆ ವಿನಃ ನಿರಾಕಾರವಾದಂತ ಬೈಲಿಗೆ ಅಂಟುವುದಿಲ್ಲ. ಅದರಂತೆ ಮನ ಬುದ್ಧಿ ಇವೆಲ್ಲ ಮಾಡುವಂತ ಕಾರ್ಯಗಳಿಂದ ಆತ್ಮನಿಗೆ ಯಾವುದು ಅಂಟುವುದಿಲ್ಲ, ಅದು ನಿರಾಕಾರ ಅಂತ. ಮತ್ತೆ ಆತ್ಮ ಸಾನ್ನಿಧ್ಯದಿಂದಲೇ ಅವುಗಳಿಗೆಲ್ಲ ಅಸ್ತಿತ್ವ. ಆ ಬೈಲಿನ ಸಹಾಯದಿಂದನೇ ಕೊಡ ತೋರ್ಲಿಕ್ಕೆ ಅಸ್ತಿತ್ವ ಯಾವುದಮ್ಮಂದ್ರೆ ಬೈಲು ಅಂತ. ಬೈಲು ಇಲ್ಲದೆ ಇದ್ದರೆ ಕುಂಬಾರ ಕೊಡವನ್ನ ಮಾಡಲಿಕ್ಕೆ ಬರ್ತಿದ್ದಿಲ್ಲ. ಆ ಬೈಲು ಇಲ್ಲದಿದ್ದರೆ ಯಾವ ವಸ್ತುವನ್ನು ಅದರಲ್ಲಿ ಹಾಕ್ಲಿಕ್ಕೂ ಬರ್ತಿದ್ದಿಲ್ಲ. ಅದರಲ್ಲಿ ಮೂಲ ಅಸ್ತಿತ್ವ ಯಾವುದು ಅಂದ್ರೆ ಬೈಲು ಅಂತ. ಅದರಂತೆ ನಮ್ಮ ಶರೀರದಲ್ಲಿ ಅಸ್ತಿತ್ವ ಯಾವುದು ಅಂದ್ರೆ ಚೇತನಾ ಶಕ್ತಿ, ಅದು ಆತ್ಮಶಕ್ತಿ ಅಂತ. ಈ ಆತ್ಮ ಸಾನ್ನಿಧ್ಯದಿಂದಲೇ ಎಲ್ಲದಕ್ಕೂ ಕೂಡ ಶಕ್ತಿ ಬಂದಿದೆ ಅಂತ. ಸಕಲ ಜಡವಸ್ತುಗಳು ತಮ್ಮ ತಮ್ಮ ಕ್ರಿಯಾಕಾರಕ ಶಕ್ತಿಯನ್ನು ಪಡೆದವೆ ಅಂತ. ಎಲ್ಲವೂ ಜಡ ನಮೀಗ. ಜಡವಾದ ಇಂದ್ರಿಯಾದಿಗಳು ಮೊದಲುಗೊಂಡು ತೋರುವ ಶರೀರಕ್ಕೂ ಸೂಕ್ಷ್ಮ ಶರೀರಕ್ಕೂ
ಚೇತನ ಅಂದ್ರೆ ಅವು ಕ್ರಿಯಾ ಕರ್ಮ ಕಾರ್ಯಗಳನ್ನು ಮಾಡ್ತಾವಂದ್ರೆ ನಮ್ಮಲ್ಲಿರುವಂತ ಆತ್ಮನ ಶಕ್ತಿಯನ್ನ ಪಡೆದುಕೊಂಡು ಇವು ಕ್ರಿಯೆಯನ್ನು ಮಾಡ್ತಾವಂತ. ಇಲ್ಲ ಅಂದ್ರೆ ಇವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಇಷ್ಟಾದರೂ ಆತ್ಮವು ಮಾತ್ರ ಯಾವುದರಿಂದಲೂ ಪ್ರಭಾವಿತವಾಗದೆ, ಆತ್ಮ ಯಾವುದು ಪ್ರಭಾವಕ್ಕೆ ಒಳಗಾಗ ನೋಡಮ್ಮ. ಅಭಿಮಾನಕ್ಕೂ ಒಳಗಾಗೋದಿಲ್ಲ, ನಿಶ್ಚಯ ನಿರ್ಣಯಕ್ಕೂ ಒಳಗಾಗೋದಿಲ್ಲ, ಯಾವುದೇ ಚಿಂತನೆಗೆ ಒಳಗಾಗೋದಿಲ್ಲ, ಯಾವುದು ಅನುಕೂಲ ಅನಾನುಕೂಲಕ್ಕೆ ಒಳಗಾಗೋದಿಲ್ಲ, ಯಾವುದೇ ಸುಖ ದುಃಖಕ್ಕೆ ಒಳಗಾಗದೆ, ಅದು ವಿಕಾರವಾಗದೆ, ಬಾಲ್ಯ ಯೌವನ ಕೌಮಾರವಿಲ್ಲದೆ, ಇದು ಒಳಗ ಒಂದೂ ಕೂಡ ಕೂಡದೆ ಇರುವಂತದ್ದೇ ಯಾವುದಂದ್ರೆ ಅಸಂಗವಾದಂತ ಆತ್ಮ. ಅದು ಯಾವುದನ್ನ ಸ್ಪರ್ಶ ಮಾಡಂಗಿಲ್ಲ, ಅಸ್ಪರ್ಶ ಅಂತಾರ. ಈಗ ನಾವು ಯಾವ್ದಾದ್ರೂ ಈಗ ಹೊಸ ಒಂದು ಅಂಗಡಿಯಲ್ಲಿ ಒಂದು ಬಟ್ಟೆಯನ್ನು ತರ್ತೀವಿ. ಅದು ಸೀರೆ ಇರ್ಬೋದು, ಅಥವಾ ಶರ್ಟಿನ ಬಟ್ಟೆ ಇರ್ಬೋದು, ಅಥವಾ ಪಂಜೆ ಲುಂಗಿ ಇರ್ಬೋದು. ಅದು ಅಂಗಡಿಯಿಂದ ನಾವು ತರ್ತೀವಲ್ಲಮ್ಮ, ತರುವಾಗ ಏನು ಅಂದ್ರೆ ಅದು ಸ್ಪಷ್ಟವಾಗಿ ಪರಿಶುದ್ಧವಾಗಿನೇ ಇದೆ. ಅದು ಯಾಕೆ ಅಂದ್ರೆ ಅದು ಹೊಸದಂತ. ಹೊಸ ಬಟ್ಟೆ ಪರಿಶುದ್ಧವಾಗಿರುತ್ತಾವ. ಅದನ್ನ ಕೆಲವು ದಿವಸ ಹುಟ್ಟೋ ಮೇಲೆ ಹಳೇದಾಗ್ತದ. ಹಳೇದಾದ್ಮೇಲೆ ಅದನ್ನ ಸ್ವಲ್ಪ ಕಟ್ ಮಾಡಿ ಕೆಲವು ತುಣುಕುಗಳನ್ನ ಮಾಡಿ ಒಂದೊಂದು ತುಣುಕನ್ನ ಅಡಿಗೆ ಮನೆಯಲ್ಲಿ ಮುಸರೆಯನ್ನ ಒರೆಸ್ಲಿಕ್ಕಾಗ್ಲಿ, ಅಥವಾ ಬಂಡೆಯನ್ನ ತೊಳಿಲಿಕ್ಕಾಗ್ಲಿ, ಅಥವಾ ಕಾರು ಮೋಟಾರನ್ನ ತೊಳಿಲಿಕ್ಕೆ ಉಪಯೋಗ ಮಾಡ್ತೇವೆ. ಅವು ಏನಾಗ್ತಾವ ಅಂದ್ರೆ ಬರ್ತಾ 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 ಅವೆಲ್ಲ ಮಸಿ ಬಟ್ಟೆ ಅಂತೀವಿ ಅದಕ್ಕೆ. ಹೊಸ ಬಟ್ಟೆಗೆ ಮಸಿ ಬಟ್ಟೆ ಆಯ್ತು. ಈ ಮಸಿ ಬಟ್ಟೆ ಆಗ್ಲಿಕ್ಕೆ ಕಾರಣ ಏನಂದ್ರೆ ಅವುಗಳ ಸ್ಪರ್ಶದಿಂದ, ಧೂಳಿನ ಸ್ಪರ್ಶದಿಂದ, ಆ ಹೊಲಸಿನ ಸ್ಪರ್ಶ ಆಗೋದಕ್ಕ ಆ ಒಂದು ಯಾವ ಮಲಿನತ್ವ ಬಟ್ಟೆ ಮೇಲೆ ಕೂಡಿರೋದಕ್ಕ ಇದಕ್ಕ ನಾವು ಹಳೆ ಬಟ್ಟೆ ಮಸಿ ಬಟ್ಟೆ ಅಂತ ಬಿಸಾಕ್ತಿವಿ. ಅದು ಅದರಂತೆ ಇಲ್ಲಿ ಆತ್ಮ ಕೂಡ ಇನ್ನು ಹೊಸದಂದ್ರೆ ಪವಿತ್ರವಾದದ್ದಂತೆ. ಇದು ಯಾವುದರ ಸ್ಪರ್ಶ ಇನ್ನಾಗಿಲ್ಲ, ಅದು ಬಟ್ಟೆ ಹೊಸ ಬಟ್ಟೆನೇ ಇರ್ತದೆ. ಯಾವಾಗ ಬಳಕೆ ಮಾಡ್ತೀವಿ ಅವಾಗ ಹಳದಾಗ್ತಲ್ಲ ಮತ್ತೆ. ಇದು ಲೋಕದಲ್ಲಿ ಇರುವಂತ ಒಂದು ಬಟ್ಟೆಯ ಕ್ರಿಯೆ. ಆದ್ರೂ ಕೂಡ ಇದು ಬಳಸದೆ ಬಹಳ ವರ್ಷ ಇಟ್ಟರು ಕೂಡ ಇದು ಹರಿದು ಹೋಗುತ್ತೆ. ಬಳಸಲಾರ ಒಂದ್ 8-10 ವರ್ಷ ಹಾಗೆ ಇಟ್ರಮ್ಮ ಆ ಬಟ್ಟೆ ಶಕ್ತಿಯನ್ನು ಕಳ್ಕೊಂತದ. ಅದು ತೊಡಲಿಕ್ಕೆ ಬರೋದಿಲ್ಲ, ತೊಟ್ರೆ ಒಗಿಲಿಕ್ಕೆ ಬರೋದಿಲ್ಲ, ಅಷ್ಟರೊಳಗೆ ಅದನ್ನ ನಾಶ ಆಗ್ತದೆ. ಆದ್ರೆ ಆತ್ಮ ಅನ್ನುವಂಥದ್ದು ಅದಕ್ಕಿಂತ ಮೀರಿದ್ದಿದ್ದು. ಇದು ಯಾವಾಗಲೂ ಅಸ್ಪರ್ಶಿಯಾಗಿ ಅಂದ್ರೆ ಯಾವುದನ್ನ ತಾನು ಅಂಟಿಕೊಳ್ಳುವುದಿಲ್ಲ. ಇದಕ್ಕೆ ಬಟ್ಟೆಗೆ ಅದು ಯಾವುದು ಧೂಳು ಕಸ ಅಂಟುತ್ತದಮ್ಮ, ಅದಕ್ಕ ಅಂಟಿದಾಗ ಅದು ಹಳೆ ಆಗ್ತದ. ಆದ್ರೆ ಆತ್ಮ ಮಾತ್ರ ಅಂಟುವವನಲ್ಲ. ಕಾರಣ ಯಾವಾಗಲೂ ಪರಿಶುದ್ಧವಾಗಿ ಇರುತ್ತದೆ, ನಿತ್ಯ ಅಂದ್ರು. ಅದಕ್ಕೆ ಬಾಲ್ಯದಲ್ಲಿಯೂ ಕೂಡ ನೀನು ಆಟ ಪಾಠಗಳಿಗೆ ಅಂಟಿದವನಲ್ಲ,
ಯೌವನದಲ್ಲಿ ಕೂಟಗಳಿಗೆ ಅಂಟುವನಲ್ಲ, ಮುಪ್ಪಿನಲ್ಲಿ ರೋಗಾದಿಗಳಿಗೆ ಅಂಟುವನಲ್ಲ, ಮರಣ ಕಾಲದಲ್ಲಿ ಮೃತ್ಯುವಿಯು ಕೂಡ ನೀನು ಹೊಂದುವನಲ್ಲ. ಯಾಕಂದ್ರೆ ಯಾವೂ ನಿನ್ನ ಮುಟ್ಟಲಿಕ್ಕೆ ಸಾಧ್ಯ ಅಂತ. ಈ ರೀತಿಯಾಗಿ ನೀನು ಇದ್ದು ಎಂಥವನು ಆಗಿದ್ದು ಎಲ್ಲಾ ಸುಖ ದುಃಖಗಳನ್ನ ಹಿಡಿದುಕೊಂಡು ಪ್ರಪಂಚದವರೆಗೂ ಎಲ್ಲವೂ ಅಭಿಮಾನ ಪಟ್ಟು ಪ್ರಪಂಚದ ಸರ್ವ ದುಃಖಗಳನ್ನ ನಿನ್ನ ಮೈ ಮೇಲೆ ಹೂರಿಕೊಂಡು ಏನಾದರೂ ಈ ಜಗತ್ತಿಗೆ ಆದಾಗ ಎಲ್ಲವೂ ನನಗಾಯಿತು ಅನ್ನುವಂತ ಭಾವೇನದ ಇದು ಶಿಷ್ಯನೇ ಭಕ್ತನೇ ಅಜ್ಞಾನದಿಂದ. ಇದು ನೀನ್ ಯಾರು ಅನ್ನುವಂತ ನಿನ್ನ ದೇಹವನ್ನ ನಾನು ಅಂತ ನಾ ತಿಳ್ಕೊಂಡೇನ ಅಷ್ಟೇ. ಆದ್ರೆ ಈ ದೇಹದ ಏನು ಅಂಬುದು ಗೊತ್ತಾಗಿಲ್ಲ ನಮ್ಗ. ದೇಹ ನಾನು ಅಂತ ಯಾಕೆ ನೀನು ದೇಹದಿಂದ ಆಗ್ತದ? ಈಗ ಹೊಲ ನಂದು ಅಂತೀವಿ, ಮನೆ ನಂದು ಅಂತೀವಿ. ಯಾಕೆ ಈ ಹೊಲ ನಿಂದು, ಯಾಕೆ ಈ ಮನೆ ನಿಂದು ಅಂದ್ರೆ ಅದಕ್ಕೆ ಒಂದು ಏನಮ್ಮ ಕಾಗದಗಳು ಇರ್ತಾವ, ಅದಕ್ಕ ರಿಜಿಸ್ಟ್ರೇಷನ್ ಪೇಪರ್ ಇರ್ತಾವ. ಆ ಕಾರಣಕ್ಕಾಗಿ ಈ ಹೊಲ ನಂದ ಅದನ್ನ ನೋಡ್ರಿ ನೀವು ಬೇಕಾದ್ರಂತ ತೋರಿಸ್ತೀವಿ. ಮನೆ ಯಾಕೆ ನನ್ನ ಹೆಸರಿಲ್ಲ ಅದಕ್ಕೆ ನಂದು ಅಂತೀವಿ. ಅದ್ರಂಗ ದೇಹ ನನ್ನದು ಅನ್ಬೇಕಾದ್ರೆ ಏನಾದ್ರು ಒಂದು ಸರ್ಟಿಫಿಕೇಟ್ ಬೇಕಲ್ಲಮ್ಮ ನಮಗ. ಯಾವುದಿಲ್ಲ, ಯಾರು ಕೊಟ್ಟೇ ಇಲ್ಲ, ಕೊಡೋಕು ಬರೋದಿಲ್ಲ. ಇದು ಅಂತದ್ದನ್ನ ಕೆಲವು ಕಡೆ ಜಿಲ್ಲಾ ಕೇಂದ್ರಗಳಲ್ಲಿ ಸುಮ್ನೆ ಯಾರೋ ಈ ಬಿಟ್ಟಿ ಜಾಗವನ್ನ ಒಂದು ಜೋಪಡಿ ಹಾಕಿ ನಂದು ಅಂತ ಹೇಳ್ತಾರ. ಯಾರೋ ಇರ್ತಾರ ನಮ್ ಜಾಗ, ಅದು ಸರ್ಕಾರಿ ಜಾಗ ಇರ್ಬೋದು ಅಥವಾ ಇನ್ನು ಯಾರ್ದೋ ಜಾಗ ಇರ್ಬೋದು. ಆ ಜಾಗದಲ್ಲಿ ಹೋಗಿ ಒಂದು ಸಣ್ಣ ಜೋಪಡಿ ಹಾಕಿ ಇದು ನಂದು ಅಂತ ಹೇಳೋದು. ಇದು ತಪ್ಪಲ್ಲಮ್ಮ. ಅದರಂತೆ ಯಾವುದೋ ಪಂಚಮಹಾಭೂತದ ದೇಹವನ್ನ ಇದಕ್ಕ ವಿಳಾಸ ಇಲ್ಲ, ಅಡ್ರೆಸ್ ಇಲ್ಲ, ಅಳತಿಲ್ಲ, ಮ್ಯಾರಿಲ್ಲ, ಸುಮ್ನೆ ನಂದು ನಂದು ಅಂತ ಅನ್ಕಂತ ಹೋದ್ವಿ ನಾವು. ಯಾವಾಗ ಇದರ ವ್ಯಾಜ್ಯ ಕೋರ್ಟಲ್ಲಿ ಬೀಳ್ತದೋ ನ್ಯಾಯಾಧೀಶರ ಮುಂದೆ ಎಲ್ಲವೂ ಕೂಡ ವಾದ ವಿವಾದ ಆಗ್ತದೋ, ತೀರ್ಪು ಯಾರ ಪರವಾಗಿ ಬರ್ತದಂದ್ರೆ ಯಾರದು ನ್ಯಾಯಬದ್ಧವಾಗಿ ಸಂಬಂಧಪಟ್ಟ ಏನಾದ್ರೂ ಪತ್ರಗಳು ಇದ್ದವರ ಪರವಾಗಿದೆ ವಿನಃ ಯಾವುದು ಇಲ್ಲದಂತ ವ್ಯಕ್ತಿಯ ಪರವಾಗಿ ನಮಗ ನ್ಯಾಯಾಧೀಶರು ತೀರ್ಪನ್ನ ಕೊಡಂಗಿಲ್ಲ. ನಿಂದು ಅಂದ್ರೆ ನಿನ್ನ ಕಾಗದ ಪತ್ರ ತಾಂಬಂತಾರ ಅವ್ರು, ಮತ್ತೆ ನೀನು ನಂತಿದ್ದೆ ನಿಂದು ತಗೊಂಬಂತಾರ ಅವ್ರು. ಎರಡನ್ನ ಪರಿಶೀಲಿಸಿ ಯಾವುದು ಸತ್ಯವಾದ ಅವರ ಪರವಾಗಿ ನ್ಯಾಯ ಬರ್ತಾವ. ಹೌದಿಲ್ಲ? ಇಲ್ಲಿ ದೇಹ ನಂದು ನಂದ ಅಂತ ತಂದಿವಿ, ಅಲ್ಲಿ ವಾದ ವಿವಾದ ನಡೀತದೆ ಇಲ್ಲಿ ಕೂಡ ಜೀವನದಲ್ಲಿ. ಒಬ್ಬ ಮನೆ ಬಾಡಿಗೆಲಿದ್ನಮ್ಮ, ಸುಮಾರು ದಿನ ಸುಮಾರು ವರ್ಷ ಕಳಿತು. ಮನೆ ಮಾಲಕನಿಗೆ ಏನಿಸ್ತಂದ್ರೆ ಅವಶ್ಯಕತೆ ಅನುವಾಗಿ ಬಾಡಿಗೆದಾರನಿಗೆ ಹೇಳ್ದ ಈ ಮನೆಯನ್ನು ಈ ಖಾಲಿ ಮಾಡಂದ. ಅವನಂದ ಆಯ್ತು ಮಾಡ್ತೇನ್ರಿ, ಒಂದ್ 6 ತಿಂಗಳು ಹೋಗ್ಲಂದ. 6 ತಿಂಗಳು ಹೋದ್ಮೇಲೆ ಮತ್ತೆ ಕೇಳ್ದ, ಇಲ್ಲ ಇನ್ನೊಂದ್ 6 ತಿಂಗಳು ಅಂದ. ಮತ್ತೆ ಕೇಳ್ದಾಗ ಹೀಗೆ ಅದು 6 ತಿಂಗಳಂತ 3-4 ವರ್ಷ ಆದ್ರೂ ಕೂಡ ಮನೆ ಬಿಡ್ಲೇ ಇಲ್ಲ ಅವನು. ಕೊನೆಗೆ ಇವ್ರು ಬಹಳ ಅವ್ರಿಗೆ ಬಿಡಲಿಕ್ಕೆ ಒತ್ತಾಯ ಮಾಡದ, ಇದು ಮನೆ ನಂದು ನೋಡಂದ ಅವನು. ಏನಂದಮ್ಮ ಮನೆನೇ ನಂದು ಅಂದ್ಬಿಟ್ಟ ಅವನು. ಯಾರನ್ನ ಕೇಳಿದ್ರೆ ಮನೆ ಬಿಡು ಅಂದ್ರೆ ಇವನು ಮನೆ ನಂದಂತ ಇವನಂತಾನ.
ಮತ್ತೆ ಬಿಡಿಸೋದು ಹೇಗಮ್ಮ, ಅದು ಬಹಳ ಕಷ್ಟ ಆಗಿ ಕೋರ್ಟಿಗೆ ಹೋದ್ರು ಅವ್ರು. ಕೋರ್ಟಿಗೆ ಹೋಗಿ ನ್ಯಾಯ ಹಾಕಿದಾಗ ನ್ಯಾಯಾಧೀಶರು ಹೇಳಿದ್ರು, 2-3 ಸಲ ಹೋಗಿ ಬಂದ್ಮೇಲೆ ನೋಡು, ಮುಂದಿನ ಸಲ ಇದು ನೀನು ನಂದಂತಿದ್ದಿ, ನಿಮ್ಮದೇ ಸ್ವಂತ ಮನೆ ಆಗ್ತದೆ, ನಿಮ್ಮ ಕಡೆ ಈ ಮನೆಯ ಬಗ್ಗೆ ದಾಖಲಾತಿಗಳು ಇರ್ತಾವ, ಆ ದಾಖಲೆ ಪತ್ರಗಳನ್ನು ತಗೊಂಡ್ ಬರ್ಬೇಕಂತ ಇವರು ನ್ಯಾಯಾಧೀಶರು ಹೇಳಿದಾರಮ್ಮ. ಅವಾಗ ನಿಜವಾದ ಮಾಲಕನಿಗೆ ಏನು ಬಹಳ ಸಂತೋಷ ಆಯ್ತು ಅವನಿಗೆ. ಯಾಕಂದ್ರೆ ಅವನ ಕಡೆ ಎಲ್ಲಾ ದಾಖಲಾತಿಗಳು ಇದ್ದುವಲ್ಲಮ್ಮ. ಮುಂದಿನ ಸಲ ನನಗೆ ಆಯ್ತು. ಈಗ ಬಾಡಿಗೆ ಮನೆಯಲ್ಲಿದ್ದು ನಂದು ಅಂತ ಹೇಳಿದವನಿಗೆ ಈ ನ್ಯಾಯಾಧೀಶರ ಮುಂದ ತೆಗೆದುಕೊಂಡು ಹೋಗ್ಲಿಕ್ಕೆ ಯಾವುದೇ ಕಾಗದ ಪತ್ರಗಳಿಲ್ಲ, ದಾಖಲಾತಿಗಳಿಲ್ಲ. ಅವಾಗ ಯೋಚನೆ ಆಯ್ತು, ನಾಳೆ ಇಲ್ಲಿವರೆಗೆ ನಂದು ಅಂತ ಹೇಳಿ ಈ ನ್ಯಾಯಾಧೀಶರ ಮುಂದೆ ನಾ ಏನು ಕೊಡದಿದ್ರೆ ನನ್ನ ಗತಿ ಏನು ಅಂತ ವಿಚಾರ ಮಾಡಿ ಆ ಹೋಗ್ನಮ್ಮ. ನೋಡ್ರಿ, ಮತ್ತೆ ನನ್ ಕಡೆ ಅಂತೂ ಒಂದು ಇಲ್ಲ ದಾಖಲೆ ಪತ್ರ. ಸುಮ್ಮನೆ ನಾನು ಮನೆ ಬಿಡ್ಲಾರ ತಿಪ್ಪಲಿಗೆ ಹೊತ್ತಾಕಂತ ಹಿಂಗ್ ಹೇಳಿಕೆ ಅಂತ ಬಂದೆ. ಅವನು ಕೋರ್ಟಿಗೆ ಹೋಗ್ತಾನ, ಇಷ್ಟೆಲ್ಲ ಆಗ್ತದಂತ ನನ್ಗೆ ಗೊತ್ತಿದ್ದಿಲ್ಲ. ಮತ್ತೆ ಕಾಗದ ಪತ್ರ ಇಲ್ಲ, ನಾನು ಹೆಂಗ ಕೋರ್ಟಿಗೆ ಬಂದ್ರೆ ಏನ್ ಆಗ್ತದ ಅಂತ ಕೇಳ. ಅವಾಗ ವಕೀಲ್ ಹೇಳ್ದ, ನೋಡು, ಇಲ್ಲಿವರೆಗೂ ನೀನು ಸುಳ್ಳು ಹೇಳಿದ್ದಿ. ಯಾಕ ನಿಂದಲ್ಲ ನಿನ್ನದಲ್ಲ ಮನೆ, ಅದು ನಿಂದು ಅಲ್ಲ ನಿನ್ನದಲ್ಲದ ಮನೆಯನ್ನ ನಂದು ಅಂತ ನೀ ಹೇಳ್ತಿ. ಇದು ಕಾನೂನಿಗೆ ವಿರೋಧವಾದದ್ದು, ಸತ್ಯಕ್ಕೆ ವಿರೋಧವಾದದ್ದು. ಅದಕ್ಕೆ ನ್ಯಾಯಾಧೀಶರು ನೀವು ಮೊದಲೇ ಹೋಗಿ ನಂದು ತಪ್ಪಾಗದಂತ ಒಪ್ಪಿಗೆ ಅಂತ ಹೇಳಿದ್ರು ಅವ್ರು. ಇಲ್ಲ ನ್ಯಾಯಾಧೀಶರೇ, ನಾನು ಇಲ್ಲಿವರೆಗೂ ಹೇಳಿದ್ದು ತಪ್ಪು, ಆ ಕಾರಣ ಇದು ಮನೆ ನಂದಲ್ಲ, ನಿಜವಾಗಿ ಆ ಮಾಲೀಕಿನಂತ ಮೊದಲೇ ನೀ ಹೇಳ್ಬಿಡು, ಅಂದ್ರೆ ನೀ ಉಳ್ಕಂತಿದ್ದಿ. ಇಲ್ಲಂದ್ರೆ ನಿನಗ ಶಿಕ್ಷೆ ಆಗ್ತದ, ಜೈಲಲ್ಲಿ ಬೀಳ್ಬೇಕಾಗ್ತದ ಅಂತ ಹೆಂಗ ಉಪಾಯವನ್ನ ಹೇಳಿದ. ಅದೇ ಪ್ರಕಾರವಾಗಿ ವೇದಗಳು, ಶಾಸ್ತ್ರಗಳು, ಶ್ರುತಿ ಗುರುಗಳು ನಮಗೆ ಹೇಳ್ತಕ್ಕಂಥ ಉಪದೇಶ ಏನಂದ್ರೆ, ಇದು ಮನೆ ನಮ್ಮದಲ್ಲ, ದೇಹ ಇದು ನಮ್ಮದ ಬಾಡಿಗೆ ಮನೆ ಅಂತ. ಜಗದೆಲ್ಲವೂ ಬಾಡಿಗೆ ಮನೆ, ಜೀವಿಗಳೆಲ್ಲರೂ ಬಾಡಿಗೆದಾರರು. ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಒಂದೊಂದು ಬಾಡಿಗೆ ಮನೆಯಲ್ಲಿ ಇವೆ ನಾವು. ನನಗೊಂದು ದೇಹ ಬಾಡಿಗೆ ಮನೆ, ಇನ್ನೊಬ್ಬರಿಗೆ ಇನ್ನೊಂದು ದೇಹ ಬಾಡಿಗೆ ಮನೆ. ಈ ಬಾಡಿಗೆ ಮನೆಯಲ್ಲಿ ಬದುಕನ್ನ ಮಾಡ್ಲಿಕ್ಕೆ ಬಂದಿವಿನ ಮನೆ ನಮ್ಮದಲ್ಲ. ಇರೋ ತನ ಆ ಮನೆಗೆ ಇರಬೇಕು, ಬೇಡವಾದಾಗ ಈ ಮನೆಯನ್ನು ಬಿಟ್ಟು ಹೋಗ್ಬೇಕು. ಸುಲಭವಾಗಿ ಮನೆ ಖಾಲಿ ಮಾಡೋಕು ವಿನ ವ್ಯಾಜ್ಯವನ್ನು ಮಾಡಬಾರದು. ಹೌದಿಲ್ಲಮ್ಮ? ವ್ಯಾಜ್ಯ ಮಾಡಿದ್ರೆ ಕೋರ್ಟ್ಗೆ ಹೋಗ್ತಾರೆ. ಅದಕ್ಕಾಗಿ ಇಲ್ಲಿ ಕೂಡ ನಾವು ಹಿಂದಿನ ಜನ್ಮದ ಪ್ರಾರಬ್ಧ ಅನುಸಾರವಾಗಿ ಈ ಸೂಕ್ಷ್ಮ ತನುವಿನ ಜೊತೆಯಲ್ಲಿ ಸ್ಥೂಲ ದೇಹದ ಜೊತೆಯಲ್ಲಿ ಕೂಡಿದಂತ ಒಂದು ಬಾಡಿಗೆ ಮನೆ. ಈ ಮನೆಯಲ್ಲಿ ಆಯುಷ್ಯ ಇರತಾನ ಇರಬೇಕು, ನಮಗೆ ಬೇಕಾದ ಕರ್ಮಗಳನ್ನ ಮಾಡ್ಕೋಬೇಕು, ಆ ಕರ್ಮಗಳ ಫಲವನ್ನ ಅನುಭವಿಸಿ ಆಯುಷ್ಯ ಮುಗಿದಾಗ ಸಂತೋಷದಿಂದ ಈ ದೇಹವನ್ನು ಬಿಟ್ಟು ಹೋಗ್ಬೇಕು. ಇದು ಏನಮ್ಮ, ಈ ರೀತಿ ಬಿಟ್ಟು ಹೋಗೋದು ಅರಿವು. ಹೇಗೆ ಬಿಡೋದು ಅಂತ ವಿಚಾರ ಮಾಡಿದ್ರೆ ಅದು ಮರೆವು. ಮರೆವು
ಶಿಕ್ಷೆಗೆ ಕಾರಣ ಆಗ್ತದೆ. ಅರಿವು ಅನ್ನುವಂಥದ್ದು ಆನಂದಕ್ಕೆ ಕಾರಣ ಆಗ್ತದೆ. ಈ ರೀತಿಯಾಗಿ ಆತ್ಮ ಯಾವಾಗಲೂ ಅಸ್ಪರ್ಶಿಯಾಗಿ ಪರಿಶುದ್ಧವಾಗಿ ಇರ್ತದೆ. ಅದಕ್ಕೆ ಅದು ಯಾವುದು ಮಲ ಇಲ್ಲ, ಊಟ ಇಲ್ಲ, ಸ್ಪರ್ಶ ಆಗೋದಿಲ್ಲ. ಅದಿಲ್ಲ, ಯಾವುದು ಇಲ್ಲ ಆದ್ರೂ ಕೂಡ ಅದಕ್ಕೆ ಯಾವುದು ವಾಸನೆ ಇಲ್ಲ, ವಸ್ತುವಿನ ಸ್ಪರ್ಶ ಕೂಡ ಆಗೋದಿಲ್ಲ ಅಂತ ಈ ರೀತಿಯಾಗಿ ಇರತಕ್ಕಂಥದ್ದು ಅಂತ ಹೇಳಿದ್ರಮ್ಮ. ಮತ್ತೆ ಈ ಶರೀರ ಸರ್ವವ್ಯಾಪ್ಯಾತಿಕರಣಂ ಲಿಂಗವಿದಂ ಶಾಚಾದಿ ಆತ್ಮನಂ ಪುಂಸ ವಾಶಾದಿಕಮಿವ ತಕ್ತೈಸ್ತೇನೇ ಆತ್ಮ ಭವತ್ಯ ಸಂಗೋಯತಂ ಅಂತ ಅಸಂಗೋಯಂ ಅಂತ ಒಂದು ಶ್ಲೋಕ ಹೇಳ್ತಾನ. ಕಾರಣ ಈ ಶ್ಲೋಕದ ತಾತ್ಪರ್ಯ ಸರ್ವವ್ಯಾಪ್ತೀಕರಣಂ ಲಿಂಗವಿದಂ ಅಂತ ಹೇಳಿದ್ರು. ವ್ಯಾಸಾದಿಕಂ ಇವ ಚಿದಾತ್ಮನ ಪುಂಸ ಇದಂ ಲಿಂಗ ಸರ್ವವ್ಯಾಪ್ಯಾತಿಕರಣಂ ಶಾತ್ ತೇನ ಏವ ಅಯಂ ಆತ್ಮ ಭವತಿ ಅಸಂಗ ಅಂದ್ರು. ಅಂದ್ರೆ ಈ ಚಿತ್ ಸ್ವರೂಪವಾದ ಮನುಷ್ಯನಿಗೆ ಈ ಸೂಕ್ಷ್ಮ ಶರೀರವು ಯಾವಾತನಿಗೆ ಬಡಿಗೆನಿಗೆ ಮೊದಲಾದ ಕಾರಣಗಳಂತೆ ಸಮಸ್ತ ಪ್ರವೃತ್ತಿಗೂ ಕಾರಣವಾಗಿರುತ್ತದೆ. ಆದುದರಿಂದಲೇ ಈ ಆತ್ಮನು ನಿರ್ಲಿಪ್ತನಾಗಿರುತ್ತಾನೆ ಅಂತ ಹೇಳಿದ್ರು. ಅಂದ್ರೆ ಒಂದು ದೃಷ್ಟಾಂತವನ್ನು ಕೊಟ್ರ ಮೇಲೆ ಯಾವ ರೀತಿ ಅಂದ್ರೆ ಒಬ್ಬ ಬಡಿಗ ಅಂದ್ರೆ ಕಟ್ಟಿಯಿಂದ ಕೆಲಸ ಮಾಡುವಂತ ಒಬ್ಬ ಕರ್ಮಿ. ಅವನಿಗೆ ಏನ್ ಬೇಕಮ್ಮ ಸಾಧನಗಳಂದ್ರೆ ಉಳಿ ಬೇಕು. ನೀವು ನೋಡಿಲ್ಲಮ್ಮ, ಉಳಿ ಅಂತ ಇರ್ತಾವ, ಬಾಳಚಿ ಅಂತ ಇರ್ತಾವ, ಕೊಡತಿ ಅಂತ ಇರ್ತಾವ. ಆ ಕಟ್ಟಿಗೆಯಲ್ಲಿ ಏನಾದ್ರು ಸಾಮಾನ ಮಾಡ್ಬೇಕಾದ್ರೆ ಅವನು ಸಣ್ಣ ಉಳಿಯನ್ನ ಒಂದು ಕೈಯಲ್ಲಿ ಹಿಡಿದುಕೊಂಡು ಮೇಲೆ ಕಟ್ಟಿಗೆಯ ಬಡಿಗೆಯಿಂದ ಉಳಿ ಮೇಲೆ ಹೇಟಾಕ್ತಾನಮ್ಮ. ಆ ಬಡಿದಾಗ ಅಲ್ಲಿಗೆ ಒಂದು ಸಾಮಾನ್ ತಯಾರಾಗ್ತದೆ. ಒಂದು ರಂಧ್ರ ಮಾಡ್ಬೇಕು, ಒಂದು ಹೋಲ್ ಹಾಕ್ಬೇಕು ಅಂದ್ರೆ ಅವೆಲ್ಲ ಕೆಲಸ ಮಾಡ್ಬೇಕು, ಅವನು ಸಹಾಯ ಅಂತ. ಇದೇ ರೀತಿಯಾಗಿ ಆ ಉಳಿ ಮೊದಲಾದ ಸಾಮಾನುಗಳಿದ್ದಾಗ ಬಡಿಗೆನಿಗೆ ಒಂದು ರೂಪದ ಅನುಭವ ಆಗ್ತದೆ. ಅದರಂತೆ ಇಲ್ಲಿ ಕೂಡ ಕೆಲವು ವಸ್ತುಗಳು, ಸಲಕರಣೆಗಳು ಯಾವುವಂದ್ರೆ ಜೀವಾತ್ಮನು ಶರೀರದಲ್ಲಿ ತಾದಾತ್ಮ ಪಡೆದು ಸುಖ ದುಃಖಗಳ ಸಂವೇದನೆಗಳನ್ನ ಪಡೆಯುತ್ತಿರುತ್ತಾನೆ. ಸುಖ ದುಃಖಗಳ ಅನುಭವವನ್ನ ಪಡಿತಾನೆ. ಮನಸ್ಸು ಬುದ್ಧಿಗಳು ಉಪಕರಣಗಳು ಮಾತ್ರ. ಜೀವನಿಗೆ ಯಾವ ಉಪಕರಣ, ಬಡಿಗನಿಗೆ ಉಪಕರಣ ಇದ್ದಂತೆ ಜೀವಾತ್ಮನು ತಾದಾತ್ಮ ಪಡೆದು ಸುಖ ದುಃಖಗಳ ಸಂವೇದನೆಗಳನ್ನ ಪಡೆಯುತ್ತಾನೆ. ಇದಕ್ಕೆ ಮನಸ್ಸು ಬುದ್ಧಿಗಳೇ ಉಪಕರಣಗಳು. ಅಲ್ಲಿ ಬಾಚಿ ಉಳಿ ಕೊಡುತ್ತೆ ಹೆಂಗ ಬಡಿಗನಿಗೆ ಉಪಕರಣ, ಅದು ಸಾಧನಗಳಂತ. ಅವಿಲ್ಲ ಏನು ಮಾಡಕ್ ಬರಂಗಿಲ್ಲ ಅವನಿಗೆ. ಅದರಂತೆ ಇಲ್ಲಿ ಕೂಡ ಬುದ್ಧಿ ಮನಸ್ಸು ಇಲ್ಲದಿದ್ರೆ ಈ ಜೀವನಿಗೆ ಯಾವುದು ಏನು ಮಾಡಲಿಕ್ಕೆ ಅಸಾಧ್ಯ. ಅವು ಜಡ.
ಉಪಕರಣ ಏನಮ್ಮ ಜಡ ಅವ ನೋಡ್ರಿ. ಹ್ಮ್ ಯಾವ ಕೊಡಲಿ ಜಡದ ಉಳಿ ಜಡವ. ಹ್ಮ್ ಆದ್ರೆ ಆ ಮನುಷ್ಯನಿಗೆ ಚೇತನ ಅದ, ಹ್ಮ್ ಹೌದಿಲ್ಲಮ್ಮ? ಹೌದು. ಅದರಂತೆ ಜೀವ ಚೇತನನ ಹ್ಮ್ ಮನ ಬುದ್ಧಿ ಜಡ ಇವು. ಹ್ಮ್ ಜಡವಾದದನ್ನ ಉಪಯೋಗ ಮಾಡಿಕೊಂಡು ಒಂದು ಉಪಕರಣವನ್ನ ಮಾಡ್ತಾನ ಮನುಷ್ಯ. ಹ್ಮ್ ಅದರಂತೆ ಜಡವಾದ ದೇಹ ಬುದ್ಧಿಗಳಿಂದ ಜೀವಾತ್ಮನು ಒಂದು ಕಾರ್ಯ ಮಾಡ್ತಾನೆ. ಹ್ಮ್ ಅವುಗಳ ಸಂಪರ್ಕ ಪಡೆದು ಹ್ಮ್ ಹೊರಗಿನ ವಿಷಯಗಳ ಅನುಭವಗಳನ್ನ ಸಂಪಾದಿಸುವ ಹ್ಮ್ ಸ್ವಯಂ ಶಕ್ತಿ ಹ್ಮ್ ಇದಕ್ಕೆ ಇಲ್ಲ. ಹ್ಮ್ ಉಳಿ ಬಾಜಿ ಅವೇ ಏನಾದ್ರೂ ಉಪಕರಣ ತಯಾರು ಮಾಡ್ತವೇನಮ್ಮ? ಇಲ್ಲ. ಇಲ್ಲ. ಅದಕ್ಕೆ ಯಾರು ಬೇಕು? ಒಬ್ಬ ಬಡಿಗೆ ಬೇಕು. ಹ್ಮ್ ಅದರಂತೆ ಇಲ್ಲಿ ಕೂಡ ಚೈತನ್ಯ ಸ್ವರೂಪನಾದ ಆತ್ಮ ಬೇಕು. ಹ್ಮ್ ಆ ಚೈತನ್ಯ ಸ್ವರೂಪನಾದ ಆತ್ಮನ ಅಧ್ಯಕ್ಷತೆಯಲ್ಲಿ ಹ್ಮ್ ಅವನ ಸಾನ್ನಿಧ್ಯದಿಂದ ಹ್ಮ್ ಆ ಉಪಕರಣಗಳ ಚೇತನಾ ಶಕ್ತಿ ಉಂಟಾಗುವುದು. ಹ್ಮ್ ಬಾಳ್ಚಿ ಕಟ್ಟಿಗೆ ಮೇಲೆ ಇಡ್ತಾರಮ್ಮ, ಉಳಿ ಕಟ್ಟಿಗೆ ಮೇಲೆ ಇಡ್ತಾರ. ಹ್ಮ್ ಅಲ್ಲಿ ಏನನ್ನ ಕಾರ್ಯ ಮಾಡ್ತೇವೆ ನಾವು? ಇಲ್ಲ. ಇಲ್ಲ. ಯಾಕಂದ್ರೆ ಅವು ಜಡವಾದ ಉಪಕರಣಗಳು. ಹ್ಮ್ ಮತ್ತೆ ಆ ನಂತರ ಒಂದು ಕಾರ್ಯ ಮಾಡ್ತಾವ ನೋಡಮ್ಮ. ಯಾವಾಗ? ಹ್ಮ್ ಬಡಿಗೆ ತಾನು ಶಕ್ತಿಯನ್ನು ಉಪಯೋಗ ಮಾಡಿದಾಗ ಹ್ಮ್ ಆ ಬಾಳ್ಚಿ ಕಟ್ಟಿಗೆನ ಕೆತ್ತರ, ಉಳಿ ತೂತನ್ನ ಹಾಕ್ತಾವ. ಹ್ಮ್ ಮೊದಲೇ ಯಾಕೆ ಹಾಕ್ಲಿಲ್ಲ? ಅವು ಜಡ ಅವಂತ. ಹ್ಮ್ ಈಗ ಅವೇ ಕೆಲಸ ಮಾಡ್ತಾವ. ಯಾರ ಶಕ್ತಿಯಿಂದ? ಬಡಿಗೆನ ಶಕ್ತಿಯಿಂದ. ಹ್ಮ್ ಅವರಂತೆ ಆತ್ಮನ ಶಕ್ತಿಯಿಂದ ಇವೆಲ್ಲ ಕ್ರಿಯೆಗಳು ನಡೀತವೆ ಜಗತ್ತಿನಲ್ಲಿ. ಹ್ಮ್ ಆತ್ಮ ಇಲ್ಲದೆ ಬರೇ ಮನಸ್ಸು ಬುದ್ಧಿ ಎಲ್ಲ ಇದ್ರೂ ಕೂಡ ಯಾವ ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಅವನ ಸನ್ನಿಧಾನದಲ್ಲಿ ಎಲ್ಲ ನಡೀತೇವಂತ. ಹ್ಮ್ ಈ ಉಪಕರಣಗಳಿಗೆ ಚೇತನಾ ಶಕ್ತಿ ಉಂಟಾದದ್ದು ಆತ್ಮನ ಸನ್ನಿಧಿಯಿಂದ. ಹ್ಮ್ ಆ ಬಾಳ್ಚಿ ಹುಡುಗಿ ಶಕ್ತಿ ಬಂದದ್ದು ಆ ಬಡಿಗೆನಿಂದ. ಹ್ಮ್ ಇದರಂತೆ ಅಂತಃಕರಣಗಳಾದ ಮನಸ್ಸು ಬುದ್ಧಿಗಳನ್ನು ಹ್ಮ್ ಬಡಿಗೆಯ ಸಲಕರಣೆಗಳಿಗೆ ಹೋಲಿಸಬಹುದು. ಹ್ಮ್ ಅವು ಬಾಚೆ ಉಳಿದಂಗಂತ ಅನ್ಬೋದು. ಹ್ಮ್ ಇವು ಉಳಿ ಬಾಚಿ ಸುತ್ತಿಗೆ ಮುಂತಾದ ಸಾಧನೆಗಳು ಹ್ಮ್ ತಾವೇ ಸ್ವತಂತ್ರವಾಗಿ ಯಾವ ಕೆಲಸವನ್ನು ಮಾಡಲಾರವು. ಹ್ಮ್ ಅದರಂತೆ ಆತ್ಮ ಚೈತನ್ಯವು ಹ್ಮ್ ಇಲ್ಲದೆ ಹ್ಮ್ ಅದಕ್ಕೆ ಸಲಕರಣೆಗಳಾದ ಬುದ್ಧಿ ಮನಸ್ಸುಗಳಿಗಿಂತ ಭಿನ್ನವಾದದ್ದು. ಹ್ಮ್ ಅಂದ್ರೆ ಆ ಬಡಿಗೆ ಹ್ಮ್ ಬಾಚಿ ಮತ್ತು ಉಳಿ ಹ್ಮ್ ಏನು ಸಲಕರಣೆ ಅವಲ್ಲಮ್ಮ, ಸಲಕರಣೆಗಿಂತ ಬೇರೆ ಅಂತ ಅರ್ಥ ಆಯ್ತಲ್ಲ. ಹ್ಮ್ ಬಡಿಗೆ ಬೇರೆ ಇದ್ದಾನ. ಹ್ಮ್ ಅದರಂತೆ ಮನಸ್ಸು ಬುದ್ಧಿಗಳಿಂದ ಆತ್ಮನು ಬೇರೆನೇ ಇದ್ದಾನೆ. ಹ್ಮ್ ಹೆಚ್ಚಿನ ಉಪಯೋಗದಿಂದ ಸವೆದು ಮಂಡಾಗುವುದು. ಹ್ಮ್ ಬಹಳ ಉಪಯೋಗ ಮಾಡಿದ್ರೆ ಮಂಡಾಗ್ತಾವಮ್ಮ. ಹ್ಮ್ ಯಾವ ಭಾಷೆ ಹ್ಮ್ ಮತ್ತೆ ಸೂಪು ಮಾಡ್ಬೇಕಾಗ್ತದೆ. ಹ್ಮ್ ಕೊಡ್ಲಿ ಮಂಡಾಗ್ತದ. ಹ್ಮ್ ಯಾಕೆಂದ್ರೆ ಹೆಚ್ಚಿಗೆ ಬಡಿದಂಗೆಲ್ಲ ಮಂಡಾಗ್ತಾವಂತ. ಆದ್ರೆ ಬಡಿಗೆ ಮಾತ್ರ ಮಂಡಾಗ್ಬಿಡುತ್ತೆ. ಹ್ಮ್ ಬಡಿಗೆ ಬಹಳ ಕೆಲಸ ಆಗದಂತ ಅವನು ಏನ್ ಕೈ ಏನಾದ್ರು ಮಂಡಾಗಿಲ್ಲ. ಇಲ್ಲ, ಅವನ ಕೈ ಇಲ್ಲ. ಆ ಉಪಕರಣಗಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ತದ, ಕೈಗೆ ಏನಾಗದಲ್ಲ. ಅಂದ್ರೆ ಇದು ಕೈ ಅಂದ್ರೆ ಇಲ್ಲಿ ಆತ್ಮ ಅಂತ ಅನ್ಬೇಕಷ್ಟೆ. ಆತ್ಮ ಮನ ಬುದ್ಧಿಗಳು ಅನಂತ ಕಾರ್ಯ ಮಾಡಿದ್ರು ಕೂಡ ಮನ ಬುದ್ಧಿಗಳಿಗೆ ನಿಷ್ಕ್ರಿಯ ಆಗ್ಬಹುದು. ಆದರೆ ಅಧಿಷ್ಠಾನವಾದ ಆತ್ಮ ಏನಲ್ಲ, ಆತ್ಮನಿಗೆ ಏನು ಆಗೋದಿಲ್ಲ ಅಂತ. ಈ ರೀತಿ ವಿಷಯ ಜ್ಞಾನ, ಸಂವೇದನೆ
ಮತ್ತು ಆಲೋಚನೆಯಿಂದ ಉಂಟಾಗುವ ಹ್ಮ್ ಮನೋವಿಕಾರವೆಲ್ಲವೂ ಸೂಕ್ಷ್ಮ ಶರೀರಕ್ಕೆ ಸಂಬಂಧಿಸಿದವೇ ಹೊರತು ಹ್ಮ್ ಆತ್ಮನಿಗಲ್ಲ. ಹ್ಮ್ ಯಾಕಂದ್ರೆ ಆತ್ಮನು ಕರ್ತೃತ್ವ ಅಲ್ಲ, ಹ್ಮ್ ಅವನು ಯಾವುದೇ ಕರ್ಮ ಮಾಡುವನಲ್ಲಮ್ಮ. ಹ್ಮ್ ಯಾಕಂದ್ರೆ ನಿರಾಕಾರ ಕರ್ಮ ಮಾಡಂಗಿಲ್ಲ, ಹ್ಮ್ ಅದಕ್ಕ ಅಕರ್ತು ಅಂತ ಕರೆದ್ರು. ಹ್ಮ್ ಅದರಿಂದ ಭೋಕ್ತ ಭಾವವೂ ಇಲ್ಲ, ಹ್ಮ್ ಅದರಿಂದ ಆತ್ಮನೇ ಯಾವುದೇ ಸುಖ ದುಃಖದ ಫಲ ಇಲ್ಲ. ಹ್ಮ್ ಕಾರಣ ಆತ್ಮನು ನೀನು ನಿರ್ಲಿಪ್ತ ಮತ್ತು ಸಂಗರಹಿತನಾಗಿ ನೀನಿದ್ದಿ, ಹ್ಮ್ ಅದನ್ನ ನೀನು ಅನುಭವದಿ ನೋಡು ಹ್ಮ್ ಅನ್ನುವುದನ್ನ ಇಲ್ಲಿಯವರೆಗೆ ಹೇಳ್ತಾ ಬಂದ್ರಮ್ಮ. ಹ್ಮ್ ಮತ್ತೆ ನಾಳೆ ದಿನ ಹ್ಮ್ ಮುಂದಿನ ಸೂತ್ರಗಳನ್ನ ವಿಚಾರ ಮಾಡಿ ಹ್ಮ್ ನಂತರ ಯಾವ ಅಹಂಕಾರದ ವಿಚಾರವನ್ನ ಹ್ಮ್ ನಂತರದಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿಗೆ ಮಂಗಲವನ್ನು ಹೇಳೋಣ.